ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬದುಕಿದ್ದಾನೆ ಶಿವಾನೇ, ನಿನಗೆ ಇನ್ನೊಬ್ಬ ಶತ್ರು ಹುಟ್ಟಿಕೊಂಡಿದ್ದಾನೆ. ಶತ್ರುಗಳನ್ನ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಸ್ವಾಮಿಗಳೇ. ನಾನು ಸಂಹಾರ ಮಾಡ್ಬಿಡ್ತೇನೆ. ಪರಮ ಪಾವನ ನಾಗಮಣಿನ ಅಪಹರಿಸಿದ ದುಷ್ಟನಿಗೆ ಸಾವೇ ಸರಿಯಾದ ಶಿಕ್ಷೆ. ನನ್ನ ಆದಿಶೇಷನ ಕೊಂದವನಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸ್ವಾಮಿಗಳೇ. ಗುರುಗಳೇ, ಮನೆಗೆ ಬಂದಿರೋ ಹೆಂಗಸು ಧನಂಜಯನೇ ದಿಗ್ವಿಜಯ ಅಂತ ಹೇಳಿದ್ಲು. ಹಾಗೆ ನನ್ನ ಬಗ್ಗೆನೂ ಸತ್ಯ ಹೇಳಿದ್ಲು. ನನ್ನ ಬಗ್ಗೆ ಸತ್ಯ ಹೇಳಿದವಳು ಧನಂಜಯನೇ ದಿಗ್ವಿಜಯ ಅಂತ ಸುಳ್ಳು ಹೇಳ್ಬಿಡ್ತಾಳ. ಆದರೆ ಅವರೇ ಯಜಮಾನರು ಅಂತ ಆದ್ಮೇಲೆ ಮನೆಗೆ ಬಂದವ್ರು ಯಾರು? ಉತ್ತರ ಕೊಡು ಜ್ವಾಲಮಾಲಿನಿ ತಾಯೇ, ಉತ್ತರ ಕೊಡು. ಉತ್ತರ ಕೊಡು ಅಂದ್ರೆ ತಾಯಿ ಏನು ಉತ್ತರ ಕೊಡ್ತಾಳೆ? ಕಂಡುಹಿಡಿಬೇಕಾಗಿರೋದು ನೀವು. ನನಗೆ ಉತ್ತರ ಕೊಡ್ಬೇಕಾಗಿರೋದು ನನ್ನ ತಾಯಿ. ಇರಬಹುದು. ನೀವು ಕಲ್ತಿರೋ ಮಂತ್ರ ತಂತ್ರ ವಿದ್ಯೆಗಳನ್ನು ಬಳಸಿ ನನ್ನ ರೂಪದಲ್ಲಿ ಬಂದು ನನಗೆ ಕಾಡ್ತಾ ಇರೋನು ಯಾರು ಅಂತ ಕಂಡಿಡೀರಿ. ಯಾರು ಅಂತ ಕಂಡು ಹಿಡಿದು ಓಂ ಗರುಡ ದೇವಾಯ, ಓಂ ಗರುಡ ದೇವಾಯ. ಅವನು ಯಾರೆಂದು ರುಂಡಮಾಲಿನಿ ನಮಃ. ನಿನ್ನ ಭಕ್ತನಿಗೆ ಉತ್ತರವನ್ನು ಕೊಡು ತಾಯೇ, ಉತ್ತರವನ್ನು ಕೊಡು. ಭಯ ಬೇಡ ನಂದೀಶ, ಬಂದಿರುವವನು ಅದೆಂತದೇ ಮಾಯಾವಿಯಾಗಿದ್ದರು ಈ ದರ್ಪಣದಲ್ಲಿ ನೋಡಬಹುದು. ದಿಗ್ವಿಜಯ ನೋಡು, ಮಾಯಾ ಬಟ್ಟಲಲ್ಲಿ ನೋಡು. ದೂರದರ್ಶಕದಲ್ಲಿ ಬಂದವನು ಯಾರು, ಅವನ ನಿಜ ರೂಪ ಏನೆಂದು ಗೊತ್ತಾಗುತ್ತದೆ. ಬಂದಿರುವವರು ಗಂಧರ್ವ ಲೋಕದವನೇ ಆಗಿರಲಿ, ಭೂಲೋಕದ ಕಪಟಿಯೇ ಆಗಿರಲಿ, ಮಂತ್ರ ತಂತ್ರ ತಿಳಿದ ಮಾಯಾವಿಯಾಗಿರಲಿ, ಅವನು ಯಾರಾದರೂ ಇಲ್ಲಿ ಗೋಚರವಾಗಲೇಬೇಕು. ಗುರುಗಳೇ, ದಿಗ್ವಿಜಯನ? ಮಾಯಾವಿನ? ಮಂತ್ರವಾದಿನ? ಅಲ್ಲ, ನನ್ನ ರೂಪದಲ್ಲೇ ಬಂದಿದ್ದಾನೆ ಅಂದ್ರೆ ಯಾಕೆ? ಎಲ್ಲದಕ್ಕೂ ಉತ್ತರ ಸಿಗುತ್ತದೆ ದಿಗ್ವಿಜಯ. ಅವನು ಮೊದಲು ತಿರುಗಲಿ. ಇಲ್ಲೇ ಸ್ವಾಮಿಗಳೇ, ನಾನು ತ್ರಿಶೂಲ್ ಇಬ್ರು ಅವನನ್ನ ತುಳಿದು ಪಾತಾಳ ಗರ್ಭಕ್ಕೆ ನೂಕಿದ್ದು. ಆಗ ತ್ರಿಶೂಲ್ಗೆ ಆದಿಶೇಷನ ಶಕ್ತಿ ಬಂದಿತ್ತು. ತಾನು ಕೊಲ್ತಾ ಇರೋದು ತನ್ನ ತಂದೆನ ಅಂತ ಗೊತ್ತಿದ್ರು ಅವನು ಕ್ರೋಧನಾಗಿದ್ದ. ಇಲ್ಲೇ ಅವನ ಸಾವಾಗಿದ್ದು. ಹೇ ತ್ರಯಂಬಕೇಶ್ವರ, ಅಘೋರನಾಥೇಶ್ವರ, ದಿಗ್ವಿಜಯನ ಕಳೆಯಬರ ಈ ಪಾತಾಳ ಗರ್ಭದಲ್ಲಿ ಸೇರಿಕೊಂಡಿದ್ದರೆ ಏನಿದು ಮಾಯೆ? ಏನಾಯ್ತು? ಪಾತಾಳ ಗರ್ಭದಲ್ಲಿ ದಿಗ್ವಿಜಯನ ಕಳೆಯಬರ ಕಾಣುತ್ತಿಲ್ಲ. ಪಾತಾಳ ಗರ್ಭ ಸೇರಿಕೊಂಡವರು ಹುಟ್ಟಿ ಬರಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಆ ದಿಗ್ವಿಜಯನ ಕಳೆಯಬರ ಇಲ್ಲಿದ್ದರೆ ಕಾಣಬೇಕಿತ್ತು. ಕಾಣುತ್ತಿಲ್ಲವೆಂದರೆ
ದಿಗ್ವಿಜಯ ಬದುಕಿದ್ದಾನೆ. ನಿಸ್ಸಂದೇಹವಾಗಿ ಬದುಕಿದ್ದಾನೆ. ಏನ್ ನಡೀತಾ ಇದೆ? ಮನೆಗೆ ಬಂದಿರೋದು ಅಪ್ಪನ. ಅದ್ ಹೇಗ್ ಸಾಧ್ಯ? ನಾನು ಶಿವಾನಿ ಸೇರ್ಕೊಂಡು ಅಪ್ಪನ ಕೊಂದಿದ್ದೀವಿ. ಸತ್ತಿರೋ ವ್ಯಕ್ತಿ ವಾಪಸ್ ಬರೋಕ್ ಹೇಗ್ ಸಾಧ್ಯ? ಏನ್ ನಡೀತಾ ಇದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಈ ರೂಪ ಪಡ್ಕೊಂಡ್ರೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ಕೊಂಡೆ. ಆದ್ರೆ ಇಲ್ಲೇನಾಗ್ತಿದೆ? ಇರೋ ಪ್ರಶ್ನೆಗಳ ಜೊತೆ ಇನ್ನಷ್ಟು ಪ್ರಶ್ನೆಗಳು ಆ್ಯಡ್ ಆಗ್ತಿದೆ. ಸತ್ತಿರೋ ಅಪ್ಪ ವಾಪಸ್ ಮನೆಗೆ ಬಂದ್ರು. ಆ ವಿಶೇಷ್ ಮನುಷ್ಯ ಅನ್ಕೊಂಡೆ, ಅವ್ನು ಹಾವಾಗ ಬದಲಾದ. ಹೇಗೋ ಅವನ ಬಗ್ಗೆ ಮನೆಯವ್ರಿಗೆಲ್ಲ ಹೇಳಿ ನಮ್ಸಣ ಅನ್ಕೊಳ್ಳೋಷ್ಟರಲ್ಲಿ ಅಪ್ಪ ಮನೆಗೆ ಬಂದ್ರು. ಈಗ ನಾನು ಏನ್ ಮಾಡ್ಲಿ? ಅಪ್ಪನ ಬಗ್ಗೆ ತಿಳ್ಕೊಳ್ಳ ಅಥವಾ ವಿಶೇಷ್ ಬಗ್ಗೆ ತಿಳ್ಕೊಳ್ಳ? ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಮೊದಲು ಅವ್ನು ಹಾವು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಬೇಕು. ಯಾಕಂದ್ರೆ ಇದು ಮಯೂರಿ ಜೀವನದ ಪ್ರಶ್ನೆ. ಆ ಹುಡುಗಿ ಜೀವನ ಹಾಳಾಗಬಾರ್ದು. ಶಿವಾನಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಹೌದು, ಈ ವಿಷಯನ ಮಯೂರಿಗೆ ಹೋಗಿ ಹೇಳದೆ ಸರಿ. ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ಅವ್ನು ಹಾವು ಅನ್ನೋ ಸತ್ಯನ ಮಯೂರಿಗೆ ಹೇಳಿ ಹೇಳ್ತೀನಿ. ಈಗಲೇ ಆ ಕೆಲಸ ಮಾಡ್ತೀನಿ. ಇವನೇ ದಿಗ್ವಿಜಯ. ಹಾಗಾದ್ರೆ ನಾನು ಯಾರು? ಗೊಂದಲವಾಗುತ್ತದೆ ದಿಗ್ವಿಜಯ. ನನ್ನ ಮಂತ್ರ ಶಕ್ತಿಗೆ ಅವನ ಅಸಲಿ ರೂಪ ಇಲ್ಲಿ ತೋರಬೇಕಿತ್ತು. ಕಂಡಿದ್ದು ಅವನದೇ ಮುಖ. ಆದ್ರೆ ನಿಜವಾದ ದಿಗ್ವಿಜಯ ನಾನು. ಯೋಚನೆ ಬೇಡ. ನನ್ನೆಲ್ಲ ಶಕ್ತಿಗಳನ್ನು ಇಮ್ಮಡಿಗೊಳಿಸಿ ನಾಳೆ ಬಂದು ಅವನು ಯಾರೆಂದು ಕಂಡು ಹಿಡಿದು ನಿನಗೆ ಸ್ಪಷ್ಟಪಡಿಸುತ್ತೇನೆ. ಅಲ್ಲಿಯವರೆಗೂ ಅವನನ್ನ ಗಮನಿಸ್ತಾ ಇರು. ಏನೇ ಒಂದು ಸಣ್ಣ ಬದಲಾವಣೆ ಆದರೂ ನನಗೆ ತಕ್ಷಣ ವಿಷಯ ಮುಟ್ಟಿಸು. ಅವನು ಸಾಮಾನ್ಯನಲ್ಲ. ಅಲ್ಲ ಗುರುಗಳೇ. ನೋಡು ದಿಗ್ವಿಜಯ, ಅವನು ಯಾರು ಅಂತ ಕಂಡು ಹಿಡಿಬೇಕಾಗಿರೋದು ನಿನ್ನಷ್ಟೇ ನನಗೂ ಮುಖ್ಯ. ಕಂಡು ಹಿಡಿತೀನಿ. ಅವನು ಯಾರು ಅಂತ ನಾನು ಕಂಡು ಹಿಡಿತೀನಿ. ಅವನು ಅತಳ ಬಿತಳ ಸುತಳ ರಸಾತಳ ಪಾತಾಳಗಳಿಂದ ಯಾವುದೇ ವಿದ್ಯೆ ಕಲಿತಿದ್ದರೂ ಅವನನ್ನು ಬಂಧಿಸಿ ಅವನ ಉದ್ದೇಶ ಏನು ಅಂತ ನಾನು ತಿಳ್ಕೊಳ್ತೀನಿ. ಅದು ಹೇಗೆ ಸಾಧ್ಯ? ಆದಿಶೇಷನ ಶಕ್ತಿಯನ್ನು ಮೀರಿಸುವಂತಹ ಶಕ್ತಿ ಇನ್ನೊಂದಿಲ್ಲ ಅಂದ ಮೇಲೆ ಬದುಕಿ ಬರಲು ಹೇಗೆ ಸಾಧ್ಯ? ಹೇ ಮಹಾದೇವ, ಮತ್ತೆ ಅವನ ಹುಟ್ಟು ಘೋರ ವಾಸ್ತವಕ್ಕೆ ಮುಹೂರ್ತವ. ಬದುಕಿದ್ದಾನೆ ಶಿವಾನಿ. ನಿನಗೆ ಇನ್ನೊಬ್ಬ ಶಸ್ತ್ರ ಹುಟ್ಟಿಕೊಂಡಿದ್ದಾನೆ. ಶತ್ರುಗಳನ್ನ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಸ್ವಾಮಿಗಳೇ. ನಾನು ಸಂಹಾರ ಮಾಡ್ಬಿಡ್ತೇನೆ. ಪರಮ ಪಾವನ ನಾಗಮಣಿನ ಅಪಹರಿಸಿದ ದುಷ್ಟನಿಗೆ ಸಾವೇ ಸರಿಯಾದ ಶಿಕ್ಷೆ. ನನ್ನ ಆದಿಶೇಷನ ಕೊಂದವನಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸ್ವಾಮಿಗಳೇ. ಹಾಗಾಗಿ ನಾನು ಅವನನ್ನು ಕೊಂದು ಬಿಡ್ತೇನೆ. ನಾನಂದರೆ ನಿನಗೆ ಎಷ್ಟಿಷ್ಟ?
ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉತ್ತರ ಬೇಕು ಮಯೂರಿ. ನೀ ನನ್ನ ಎಷ್ಟು ಪ್ರೀತಿಸ್ತಾ ಇದೀಯಾ? ನನ್ನ ಪ್ರಾಣಕ್ಕಿಂತ ಅಥವಾ ಅದಕ್ಕಿಂತ ಜಾಸ್ತಿ. ನೀ ನನ್ನ ನಂಬ್ತೀಯಲ್ವಾ? ನಿಮ್ಮನ್ನಲ್ದೆ ಬೇರೆ ಯಾರನ್ನ ನಂಬಲಿ ಹೇಳಿ? ಅಲ್ಲ, ಇಷ್ಟಕ್ಕೂ ಇದ್ದಕ್ಕಿದ್ದಾಗೆ ಯಾಕೆ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಕೇಳಲೇಬೇಕು. ಯಾಕಂದ್ರೆ ನಾವಿಬ್ರು ಮದುವೆ ಆಗ್ಬೇಕಾದವರು. ಯಾರಾದರೂ ಬಂದು ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ರೆ ನೀನು ಅದನ್ನ ನಂಬ್ತೀಯಾ? ಇಲ್ಲ, ಖಂಡಿತ ಇಲ್ಲ. ನಿನ್ನ ಸ್ನೇಹಿತರು ಹೇಳಿದ್ರೆ? ಯಾರು ಹೇಳಿದ್ರು ನನ್ನ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ನಾನು ಈಗಾಗಲೇ ನನ್ನ ಮನಸ್ಸನ್ನ ನಿಮಗೆ ಕೊಟ್ಟಾಗಿದೆ. ನೀವು ನನ್ನ ಹೃದಯೇಶ್ವರ. ನನ್ನ ಸಾವು ಬದುಕು ಏನೇ ಇದ್ರೂ ಅದು ನಿಮ್ಮ ಜೊತೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಮಯೂರಿ. ಔಟ್, ಗೆಟ್ ಔಟ್. ಇನ್ನು ಒಂದು ಕ್ಷಣ ಇಲ್ಲಿದ್ರೂ ನಡೆಯದೆ ಬೇರೆ. ಹೋಗ್ತಾ ಇರೋ. ನಾನು ಯಾಕೆ ಹೋಗ್ಬೇಕು? ನೀನು ಸರಿಗಿಲ್ಲ, ಅದಕ್ಕೆ. ಹೌದು ಸ್ವಾಮಿಗಳೇ, ಅವನ ಸಂಹಾರ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ಅವನ ಅವಶೇಷನು ಉಳಿಯದ ಹಾಗೆ ಅವನ ಕಳೆಬರನ ಸುಟ್ಟು ಭಸ್ಮ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆಸುರ ಗುಣದ ಮಾನವ ರಕ್ತ ಬೀಜಾಸುರನ ತರ ಮತ್ತೆ ಹುಟ್ಟಿ ಬರ್ತಾನೆ. ಅವನು ನನಗೆ ಕಂಡ ತಕ್ಷಣ, ಅವನೇ ದಿಗ್ವಿಜಯ ಅಂತ ನನಗೆ ಮನವರಿಕೆ ಆದ ತಕ್ಷಣ ಅಲ್ಲೇ ಅವನ ಸಾವಾಗಬೇಕು. ಬನ್ನಿ ಹೋಗೋಣ. ತಾಳ್ಮೆ ಕೂಡ ರಣನೀತಿಯ ಒಂದು ಭಾಗ, ರಣಕಲೆಯ ಒಂದು ತಂತ್ರ. ಮಹಾಶತ್ರು ಮನೆ ಅಂಗಳಕ್ಕೆ ಬಂದ ಮೇಲೂ ತಾಳ್ಮೆ ಅನ್ನೋ ಮಂತ್ರಕ್ಕೆ ಕೈ ಮುಗಿದ್ರೆ ಅದು ಯುದ್ಧಕ್ಕೂ ಮುಂಚಿನ ಶರಣಾಗತಿ ಅಲ್ವಾ ಸ್ವಾಮಿಗಳೇ? ಶತ್ರು ಯುದ್ಧಕ್ಕೆ ತಯಾರಾಗಿ ಬಂದಿದ್ದಾನೆ ಅಂದ್ಮೇಲೆ ನಾವು ರಣರಂಗಕ್ಕೆ ಧುಮುಕ್ಲೇಬೇಕಲ್ವಾ? ಕೇವಲ ರಣೋತ್ಸಾಹದಿಂದ ಯುದ್ಧವನ್ನು ಗೆಲ್ಲಲಾಗದು ಶಿವಾನೇ. ಈಗ ಬಂದಿರುವನು ದಿಗ್ವಿಜಯ. ನಿನ್ನಿಂದ ಸತ್ತರೋ ಮತ್ತೆ ಬದುಕಿ ಬಂದಿದ್ದಾನೆ. ಇಷ್ಟು ದಿವಸ ಅವನ ಕಣ್ಮರೆ ಅವನ ತಂತ್ರ ಕುತಂತ್ರಗಳನ್ನು ಹರಿತವಾಗಿಸಿರಬಹುದು. ಅಷ್ಟೇ ಅಲ್ಲ, ದಿಗ್ವಿಜಯ ಮತ್ತೆ ಬಂದಿದ್ದಾನೆ ಅಂದರೆ ಅವನ ಮುಂದೆ ಯಾವುದಾವುದು ಮಹಾಶಕ್ತಿ ಇರಬಹುದು. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಇಲ್ಲ ಅಂದ್ರೆ ನೀನಿನ್ನೂ ಇಲ್ಲೇ ಇದ್ರೆ ನಿನ್ನ ಸಾಯ್ಸಾಕ್ಬಿಡ್ತೀನಿ. ಹೋಗೋ, ಹೋಗು ಅಂದೆ. ನನ್ನನ್ನ ಇಲ್ಲಿಂದ ಮಾತ್ರ ಕಳಿಸ್ಬೋದು, ಅವಳ ಮನಸ್ಸಿಂದಲ್ಲ. ಇರ್ತೀನಿ, ಅವಳ ಮನಸ್ಸಲ್ಲಿ ಯಾವತ್ತಿದ್ರೂ ಇದ್ದೇ ಇರ್ತೀನಿ. ಬರ್ತೀನಿ ಮಯೂರಿ. ಅಣ್ಣ, ಯಾಕಣ್ಣ ಹೀಗೆ ಮಾಡಿದ್ರಿ? ಸಾರಿ ಮಯೂರಿ,
ನನ್ನ ಕಡೆಯಿಂದ ಸಾರಿ. ಒಬ್ಬ ದುಷ್ಟನ ನಾನು ನಿನಗೆ ಸಜೆಸ್ಟ್ ಮಾಡಿದೆ. ಅವನು ಮನುಷ್ಯನೇ ಅಲ್ಲ ಗೊತ್ತಾ? ಅವನ ಜೊತೆ ಇದ್ರೆ ನಿನ್ನ ಬದುಕು ನಡೆಯಲ್ಲ, ಸಾವಾಗತ್ತಷ್ಟೇ. ಅವನನ್ನು ಎದುರಿಸೋಕೆ ನಿನ್ನಿಂದ ಸಾಧ್ಯವಿಲ್ಲ ಶಿವಾನಿ. ಯಾಕೆಂದರೆ ನಾಗ ಸಂಕುಲದ ಶಕ್ತಿ ನಾಗವಾಹಿನಿ, ನಾಗಾಣಿಯು ಅದರ ಜೀವಾತ್ಮವನ್ನು ಕಳೆದುಕೊಂಡಿದೆ. ಇಂಥ ಸಮಯದಲ್ಲಿ ಯುದ್ಧ ಅಸಾಧ್ಯ, ಸಂಹಾರ ನಿಷಿದ್ಧ. ಏಕೆಂದರೆ ನೀನೀಗ ವ್ರತ ಮಾಡುತ್ತಿರುವೆ. ಜೀವಾತ್ಮ ನಾಗಮಣಿಗೆ ಸೇರಬೇಕಾದರೆ ನೀನು ಆ ವ್ರತವನ್ನು ಪೂರ್ತಿ ಮಾಡಬೇಕು. ಅಷ್ಟೇ ಅಲ್ಲ, ಆ ಕನ್ಯೆಯ ಮದುವೆ ಮಾಡಬೇಕು. ನೆನಪಿರಲಿ ಶಿವಾನಿ, ಅದುವರೆಗೂ ನಿನ್ನಿಂದ ಯಾವುದೇ ಜೀವಹತ್ಯೆ ಆಗಬಾರದು. ಅಷ್ಟೇ ಅಲ್ಲ, ನಿನ್ನ ಕಣ್ಣು ಮುಂದೆ ಯಾವುದೇ ಜೀವಹತ್ಯೆ ನಡೆಯುತ್ತಿದ್ದರೂ ನೀನು ಅದನ್ನು ತಪ್ಪಿಸಬೇಕು. ಅಪಾಯ ಬದುಕಿನ ಬುಡವನ್ನು ಅಲುಗಾಡಿಸಲು ಬಂದಾಗ ವಿಧಿಯನ್ನು ಎಚ್ಚರಿಕೆಯನ್ನ ಮೊದಲು ಸಾಯಿಸುತ್ತದೆ. ಎಚ್ಚರ ತಪ್ಪಬೇಡ ಶಿವಾನಿ. ಜೈ ಭೋಲೆನಾಥ. ಮಯೂರಿ, ಅವ್ನು ನಿನ್ನ ಜೀವನದಲ್ಲಿ ಬಂದಿರೋ ಒಂದು ಕೆಟ್ಟ ಕನಸಂತ ಮರ್ತ್ಬಿಡಮ್ಮ. ಇನ್ನು ಮುಂದೆ ಅವನ್ನ ನೋಡೋದಾಗ್ಲಿ, ಮಾತಾಡೋದಾಗ್ಲಿ, ಭೇಟಿಯಾಗೋದಾಗ್ಲಿ ಇದ್ಯಾವುದು ಬೇಡಮ್ಮ. ಅವನ ಜೊತೆಗಿನ ಸಂಬಂಧನೇ ಬೇಡ. ಬೇಡ, ಏನು ಬೇಡ. ಏನು ಹೇಳಕ್ಕೂ ಬರಬೇಡಿ ನೀವು. ಇಷ್ಟಕ್ಕೂ ಇದೆಲ್ಲ ಹೇಳಕ್ ಯಾರು? ಅಲ್ಲಮ್ಮ, ಅವ್ನು ಯಾರು ಅಂತ ನಿನಗೆ ಗೊತ್ತಾ? ಅವ್ರು ಯಾರು ಅಂತಾನು ಗೊತ್ತು, ನೀವ್ಯಾರು ಅಂತಾನು ಚೆನ್ನಾಗಿ ಗೊತ್ತು. ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ಛೇ, ನೀವ್ ಇಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಯಾವತ್ತೂ ನೀವು ಮುಖ ತೋರಿಸ್ಬೇಡಿ. ಮಯೂರಿ, ಇದು ಹಾಗಲ್ಲ. ಮಯೂರಿ, ಮಯೂರಿ, ನನ್ನೇನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ? ಅದು ನನ್ನ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ಆದ್ರೆ ನಾನು ಫುಲ್ ಟೈಮ್ ಕೆಟ್ಟವನು. ನಿನ್ನ ಪ್ರಿಯತಮನ ಪಾಲಿಗೆ ಯಮ ಆಗೋನು, ನಿನ್ನ ಪಾಲಿಗೆ ಯಮ ಆಗೋನು. ನಿನ್ನ ಹೊಟ್ಟೆ ಬಗದು ಆಗಮಣಿ ತೆಗೆದು ಅದರ ಶಕ್ತಿಗಾಗಿ ಕಾಯ್ತಾ ಇರೋಣ. ಶಿವಾನಿ, ಎಲ್ಲಿಗೆ ಹೋಗಿದ್ದಮ್ಮ? ದೇವಸ್ಥಾನಕ್ಕೆ ಹೋಗಿದ್ದೆ ಅಜ್ಜಿ. ಒಳ್ಳೇದಾಯ್ತಮ್ಮ. ಮಗು ಇದ್ದಾಗ ಜೋಗಳಗೀತೆ, ಯೌವನದಲ್ಲಿ ಪ್ರೇಮಗೀತೆ, ವಯಸ್ಸಾದ್ಮೇಲೆ ಭಗವದ್ಗೀತೆ ಅನ್ನೋ ಕಾಲ ಇದು. ಆದರೆ ವಯಸ್ಸಾದವರು ನಾವು ಮನೇಲಿದ್ದೀವಿ, ನೀನು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿದೀಯಾ. ಈ ಮನೆಯಿಂದ ನಿನಗೆ ಒಳ್ಳೇದಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ. ಆದರೆ ನಿನ್ನಿಂದ ಮಾತ್ರ ಈ ಮನೆಗೆ ತುಂಬ ತುಂಬ ಒಳ್ಳೇದಾಗಿದೆ ಅಮ್ಮ. ನೀನು ಹೇಳಿದ ಸತ್ಯನೇ ಅಮ್ಮ. ನಾನು ವಾಪಸ್ ಬರೋದಕ್ಕೂ ಶಿವಾನಿನೇ ಕಾರಣ ಅಲ್ವಾ ಶಿವಾನಿ? ನಿಜ ಹೇಳಬೇಕು ಅಂದ್ರೆ ಇವಳು ಈ ಲೋಕದೋಳೆ ಅಲ್ಲ. ಈ ಲೋಕದೋಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ.
ಏನು ಹೇಳ್ತಾ ಇದ್ದೀರಾ? ನಮಗೊಂದು ಅರ್ಥ ಆಗ್ತಿಲ್ಲ. ಗೋವಿಂದ, ನಾವು ಏನೇನೋ ಮಾತಾಡ್ತಾ ಇರ್ತೀವಿ, ಅದು ತಲುಪೋರ್ಗೆ ಅರ್ಥ ಆದರೆ ಸಾಕು. ಅದು ತಲುಪ್ತಾ ಅಂತ ಫೋಕಸ್ ಇರಬೇಕಷ್ಟೇ. ಎಲ್ರಿಗೂ ಎಲ್ಲ ಮಾತು ಅರ್ಥ ಆಗಬೇಕಾಗಿಲ್ಲ ಅಲ್ವಾ ಶಿವಾನಿ? ಶಿವಾನಿ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಇನ್ನೇನು ಮಾತಾಡ್ತಾನೆ ಇಲ್ವಲ್ಲ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾವ ದೇವ್ರಿಗೆ ಪೂಜೆ ಮಾಡಿದೆ, ಯಾರು ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ? ಓಹೋ, ನನಗೊಂದು ವ್ಯವಸ್ಥೆ ಮಾಡಿದ ಹಾಗೆ ತ್ರಿಶೂಲ್ಗೂ ಒಂದು ವ್ಯವಸ್ಥೆ ಮಾಡೋಣ ಅಂತನಾ?